ನನ್ನ ಪ್ರಪಂಚದ ತುಂಬಾ ನೀನೇ ಅಂದೇನ. ನನ್ನ ನಿನ್ನ ಮಧ್ಯೆ ಗೋಡೆ ಇರಬಾರದು. ದೀಪಕ್ ತವ್ರ ಮನಿಗೆ ಯಾಕೆ ಕಳ್ಸಿಲ್ಲ, ತವ್ರ ಮನಿಗೆ ಯಾಕೆ ಕಳ್ಸಿಲ್ಲ? ಸಣ್ಣಗ ನಮಗೆ ಹೇಳಾರಂಗ್ ಬರ್ತಾರಂತ, ಲಾಗ್ ಮಾಡಕತ್ತಾರಂತ ನೋಡ್ರಿ. ಆ ಹಿಟ್ಟಿನ ಕೈ ತಗೊಂಡು ಹಿಂಗ್ ಹೊಡೆದ. ಓಂ ಸಹನಾ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್. ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್. ಏನ ಅಂಜಿದ್ಯಾ? ಗೈಸ್, ಈಗ ಪಲಾವ್ ಮಾಡಾಕತ್ತಾಳ ದೀಪಾ. ನೋಡ್ರಿ, ತರಕಾರಿ ಹಾಕಿ ಪಲಾವ್ ಮಾಡಾಕತ್ತಾಳ. ನಾ ಹೇಳಿದ್ನಲ್ಲ ನಮ್ ಫೇವ್ರೇಟ್ ಪಲಾವ್ ಒಂದ್ಸಲ ಹೇಳಿದ್ದೀನಿ ಅಂತ. ಅದೇ ಪಲಾವ್ ಮಾಡಾಕತ್ತಾಳ ಇವತ್ತ. ಪಲಾವ್ ಮಾಡಿ ರೀಲ್ಸ್ ಮಾಡ್ಬೇಕು. ಇವತ್ತು ಏನ್ ರೀಲ್ಸ್ ಮಾಡ್ಬೇಕು ಅನ್ಕೊಂಡಿವ್ ಅಂದ್ರೆ, ಒಂದು ಕಾಮಿಡಿ ಇಲ್ಲ, ಇವತ್ತೊಂದು ಸಾಂಗಿಗೆ ಲಿಪ್ಸಿಂಕ್ ಮಾಡೋಣ. ದೀಪಾ ಸೀರಿಗಿರಿ ಹಾಕೋತಾಳ. ಈಗ ಸೀರಿಗಿರಿ ಹಾಕೊಂಡು ಚಂದಾಗ ರೆಡಿ ಹಾಕಾಳ. ನಾವಂತೂ ನಾರ್ಮಲ್ ಆಗಿ ಪ್ಯಾಂಟ್ ಶರ್ಟ್ ಹಾಕೊಂಡು ರೆಡಿಯಾಗಿ ಒಂದು ಮಸ್ತ್ ಚಂದಾಗ ರೀಲ್ಸ್ ಮಾಡೋಮು. ಹಾಡಕ್ ಮಾಡೋಮು. ಯಾವ್ದು ಹಾಡ? ನೀನ್ ಯಾವ್ದು ಹೇಳಿದ್ನಲ್ಲ ನಿನಗ? ನನ್ನ ಪ್ರಪಂಚದ ತುಂಬಾ ನೀನೇ ಅಂದೇನ ಅಂತ ಸಾಂಗಿಗೆ ರೀಲ್ಸ್ ಮಾಡೋಮ್ ಗೈಸ್. ಊಟ ಗೀಟ ಮಾಡ್ಕೊಂಡು ನೋಡ್ತಾರೆ ಗೈಸ್. ಈ ಪಲಾವ್ ಒಳಗೆ ಬಟಾಟಿ, ಕ್ಯಾರೆಟ್, ಬೀನ್ಸು, ಟೊಮೆಟೊ, ಈರುಳ್ಳಿ, ಪುದೀನ, ಕರಿಬೇವು, ಇಷ್ಟು ಐಟಮ್ ಇರ್ತಾವ. ಫುಲ್ ಹೆಲ್ದಿ ಇದು. ಇಷ್ಟೆಲ್ಲ ತರಕಾರಿ ಇರ್ತಾವ. ಫುಲ್ ಹೆಲ್ದಿ ಗೈಸ್ ಇದು ಪಲಾವ್. ಹಸಿ ತಿನ್ನಕ್ಕಾಗ್ಲಾರ್ದವ್ರು ಪಲಾವ್ ಮಾಡ್ಕೊಂಡು ತಿನ್ಬೋದು. ನಾವಂತೂ ಒಂದು ಅನ್ನ ಸಾರು ತಿಂದ್ರು, ಒಂದ್ ಸ್ವಲ್ಪ ಕರಿಬೇವು, ಚಿಕನ್ ತಿಂದ್ರು, ನಾವು ಪೀಸ್ ಇದ್ರ ಒಳಗ್ ಒಂದು ತುಣುಕ್ ಏನು ಹೊರಗಿಡಲ್ಲ ನಾವು. ಎ ಟು ಝೆಡ್ ಕ್ಲೀನ್ ಆಗಿ ಮಾಡ್ತೀವಿ, ಕ್ಲೀನ್ ಆಗಿ ತಿಂತೀವಿ. ಪ್ಲೇಟ್ ಗೈಸ್, ಫೈನಲಿ ಪಲಾವ್ ಸಾರಿ ಗೈಸ್, ಫೈನಲಿ ಪಲಾವ್. ಕೊನೆಗೂ ನಮ್ಮ ರುಚಿಕರವಾದ ಪಲಾವ್ ರೆಡಿ ಆಗಿದೆ. ತಿನ್ನೋಕೆ ತುಂಬಾ ರುಚಿಕರವಾಗಿರುತ್ತದೆ. ಇದನ್ನು ತಿಂದು ವಿಡಿಯೋ ಮಾಡಲಿಕ್ಕೆ ಗಟ್ಟಿಯಾಗಬೇಕು ಇವಾಗ ನಾವು. ಇಲ್ಲ ನೋಡ್ರಿ ಗೈಸ್, ಬಾಳ್ರ ಅದೆಷ್ಟು ನಂದು ದೀಪಂದು ಹೆಂಗೆ ತಿಂದ್ವಿ ನೋಡಿ ನಾವು. ಬಾಳ್ರ ಕಟ್ಕೊಂಡು ತಿಂದ್ವಿ. ನನ್ನ ನಿನ್ನ ಮಧ್ಯೆ ಗೋಡೆ ಇರಬಾರದು. ಗೈಸ್, ಸ್ಯಾರಿ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ದೀಪಕ್ ಸ್ಯಾರಿ ಉಟ್ಕೊಳಕ್ಕಾಗಲಿಲ್ಲ. ಅದ್ರ ಸಂಬಂಧ ಸ್ಯಾರಿ ಪ್ಲ್ಯಾನ್ ಕ್ಯಾನ್ಸಲ್, ರೀಲ್ಸು ಕ್ಯಾನ್ಸಲ್. ನೆಕ್ಸ್ಟ್ ಟೈಮ್ ಮಾಡೋము ರೀಲ್ಸ್. ಇವತ್ತು ಬೇಡ, ಟೈಮ್ ಆಗಿ ಹೋಗೈತಿ. ನೆಕ್ಸ್ಟ್ ಟೈಮ್ ಮಾಡೋము. ಸ್ಯಾರಿ ಮೇಲೆ ಯಾವ್ದಾರ ಒಂದು, ಈ ಟೈಮ್ ಒಳಗೆ ಪ್ರೆಗ್ನೆಂಟ್ ಇದ್ದಾಗ ಸ್ಯಾರಿ ಮೇಲೆ ಒಂದು ಸ್ಯಾರಿ ಉಟ್ಕೊಂಡು ಚಂದಾಗ ಒಂದು ರೀಲ್ಸ್ ಮಾಡ್ಬೇಕಂತ ಮಾಡಿದ್ವಿ. ಒಂದು 4-5 ದಿನ ಬಿಟ್ಟು ಮಾಡೋము, ಈಗ ಬೇಡ. ಸೊ ಗೈಸ್, ತಮ್ಮನಿಲ್ಲ ನೋಡಿರ್ತೀರಿ. ವಿಷಯ ಏನಂತ ಗೊತ್ತಿರುತ್ತೆ. ದೀಪಾಗ ಡೆಲಿವರಿ ಅಂದ್ರೆ ಈಗ ಹಡ್ಯಾಕ ಊರಿಗೆ ಕಳ್ಸಲ್ಲ ಅಂದ್ರೆ ನಾವು ಕಳ್ಸಕತ್ತಿಲ್ಲ, ಮತ್ತು ನಾವು ಕಳ್ಸಕತ್ತಿಲ್ಲ ಅಂತ ತಿಳ್ಕೊಬೇಡ್ರಿ. ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಕಂಪೇರ್ ಮಾಡಿ ನೋಡಿದ್ರೆ ಇಲ್ಲೇ ಮಾಡಿದರೆ ಬೆಟ್ರ್ ಅಂತ ಅನ್ಸಾಕತೈತೆ. ಅಂದ್ರೆ ತವ್ರ ಮನೆಗೆ ಹೋಗಲ್ಲ, ಅವ್ರ ಮಮ್ಮಿನೇ ಇಲ್ಲಿ ಬರ್ತಾರೆ, ತವ್ರ ಮನಿನೇ ಇಲ್ಲಿಗೆ ಬರ್ತಾ ಆಕೆಗೆ ಏನೇನು ಸೌಲಭ್ಯ ಎಲ್ಲ ಸಿಗುತ್ತೆ. ಆದ್ರೆ ಊರಾಗ ಮಾಡೋದೇ ಅವರೇ ಇಲ್ಲಿ ಬಂದು ಮಾಡ್ತಾರೆ. ಅವರಿಗೂ ಹೇಳಿ ಫೋನ್ ಮಾಡಿ ಹ್ಞೂ ಅಂದಾರ. ಯಾಕಂದ್ರೆ ಅಲ್ಲಿ ಒಂದು ಸ್ವಲ್ಪ ಹಂಗಂತಿಲ್ಲ, ಮಾಡ್ಬೋದು, ಏನದು ಇಷ್ಟಿಲ್ಲ. ಬಟ್ ನಡ್ಬಾರ್ಕ್ ಪ್ರಾಬ್ಲಮ್ ಆಗ್ಬಿಡ. ನೀರಿನ ಪ್ರಾಬ್ಲಮ್ ಒಂದು ಸ್ವಲ್ಪ 4 ದಿನಕ್ಕೆ ಒಂದು ವಾರಕ್ಕೆ ನೀರು ಬಿಡ್ತಾರ. ದಬಾಶಿ ನೀರು ಹೋಗ್ತಾವು. ಒಂದೊಂದ್ಸತ ಪೈಪ್ ಪಡ್ತೈತೆ, ಅದೊಂದು ಬರ್ತೈತೆ ಊರಾಗ. ನೀರೇ ಬರಂಗಿಲ್ಲ ಒಂದೊಂದ್ಸತ. ಈಗ ಮೇನ್ ಅಂದ್ರೆ ಲಾಸ್ಟ್ ಟೈಮ್ ನಾವು ಊರಿಗೆ ಹೋದಾಗ, ಬ್ಯಾಸಿಯಾಗ ಊರಿಗೆ ಹೋಗಿದ್ವಿ. 10 ನಿಮಿಷ ನಿಂದ್ರಾಕಾಲಿಲ್ಲ ಮನ್ಯಾಗ. ಎಷ್ಟು ಬೆವರು, ಏನು ಹೀಟ್, ಅದ್ರಾಗ ಜಳ ಸೀದಾ ಜಗ್ಗಿ ಬಿಡುತ್ತೆ. ಅದಕ್ಕೆ ಬ್ಯಾಸಿಯಾಗೆ ಹಿಡಿತಾಳೆ ಆಕಿ. ಡೆಲಿವರಿ ಡೇಟ್ನು ಜೂನ್ ಒಳಗೆ ಕೊಟ್ಟಾರ. ಈಗ 7ನೇ ಮಂತ್ ಸ್ಕ್ಯಾನಿಂಗ್ ಹೋಗಿಲ್ಲ. ಸ್ಕ್ಯಾನಿಂಗ್ ಹೋಗಿ ಅವಾಗ ಕೊಡ್ತಾರಲ್ಲ, ಆ ಡೇಟ್ ಒಂದು ಸ್ವಲ್ಪ ಕರೆಕ್ಟ್ ಕೊಡ್ತಾರ. ಒಂದು 2-3 ದಿನ, 1 ದಿನ 2 ದಿನ ಅಷ್ಟೇ ಹೆಚ್ಚು ಕಡಿಮೆ ಆಗ್ಬೋದು ಅನ್ಸುತ್ತೆ. ಹೆಂಗೆ ಗೊತ್ತಿಲ್ಲ ನಮಗೂ. ಅಂದಿದ್ದು ಕೇಳಿವಿ, ಹಿಂಗಂತಾರೆ ಈ ಡೇಟ್ ಕೊಡ್ತಾರೆ, ಈ ಡೇಟಿಗೆ ಹಿಡಿತಾರ. ಒಬ್ಬೊಬ್ರು 2-3 ದಿನ ಹಿಂದೆ ಮುಂದೆ ಹಿಡಿತಾರಂತ. ಹಿಡಿಮಠ ಸಮಾಧಾನ ಇಲ್ಲ ನಮಗೂ. ಅವಾಗ ಮುಗಿತೈತಿ ನಂಗೆ ಆಗೈತಿ. ದೊಡ್ಡ ಕನ್ಫ್ಯೂಸ್ ಆಗೈತಿ. ನಮ್ಗೆ ಭಾಳ ತ್ರಾಸ ಆಗ್ಬಿಟ್ಟೈತಿ. ಆಕಿಗೆ ಹೆಂಗ ಅಲ್ಲಿ ಮಾಡಿಸ್ಬೇಕು, ಇಲ್ಲಿ ಪ್ಲೇಸ್ ಇಲ್ಲ, ಇಲ್ಲಿ ಅಂದ್ರೂ ಪ್ಲೇಸ್, ನೀರಿನ ಪ್ರಾಬ್ಲಮ್ ಐತಿ, ಎಲ್ಲ ಚಲೋ ಐತಿಲ್ಲ. ಆದ್ರೆ
ಪ್ಲೇಸಾ ಸ್ಪೇಸಾ? ಸ್ಪೇಸ್ ಅದೇ ಪ್ಲೇಸ್ ಇದೆ, ಮನೆ ಸ್ವಲ್ಪ ಜಾಗ ಆಗಂಗಿಲ್ಲ. ಮನಿ ಸ್ಪೇಷಿಯಸ್ ಇದ್ರ ಈಗ ನಾನು, ದೀಪಾ, ಪಾಪು, ನಮ್ಮ ಇವ್ರ ಮಮ್ಮಿ, ಇವ್ರ ಅಣ್ಣ ಮತ್ತು ನಮ್ಮ ಮಮ್ಮಿ, ನಮ್ಮ ಪಪ್ಪ ಏನು ಅಲ್ಲಿ ನಮ್ಮ ಅಣ್ಣಾರ ಮನೆಯಾಗ ಇರ್ತಾರೆ ಹುಡುಗರು ಬಂದರು. ಈಗ ಇಲ್ಲಿ ಮಾಡಿದ್ರೆ ಅವ್ರ ಮಮ್ಮಿ ಇಲ್ಲಿ ಇರ್ತಾರೆ, ಅಲ್ಲಿ ಮಾಡಿದ್ರೆ ನಮ್ಮ ಮಮ್ಮಿ ಪಪ್ಪ ಇಲ್ಲಿ ಇರ್ತಾರೆ, ಅವ್ರು ಅಲ್ಲಿ ಇರ್ತಾರೆ. ಒಟ್ಟು ದೀಪಾನ್ ಬಾಣೆತನ ನಮ್ಮ ಮನ್ಯಾಗ ಮಾಡಿದ್ರೆ ನಮ್ಮ ಮನ್ಯಾಗ ಇರ್ತಾರೆ, ಅಲ್ಲಿ ನಮ್ಮ ಅಣ್ಣಾರ ಮನ್ಯಾಗ ಮಾಡಿದ್ರೆ ನಮ್ಮ ಅಣ್ಣಾರ ಮನ್ಯಾಗ ಇರ್ತಾರೆ. ಅದಕ್ಕೆ ನಾವು ಎಲ್ಲಿ ಮಾಡ್ಬೇಕಂತ ಕನ್ಫ್ಯೂಸ್ ಒಳಗೆ ಅದೀವಿ. ಕನ್ಫ್ಯೂಸ್ ಕ್ಲಿಯರ್ ಮಾಡಿಕೊಂಡು ನಾವು ಇಲ್ಲೇ ಮಾಡ್ಬೇಕಂತ ಡಿಸೈಡ್ ಆಗೀವಿ. ಅದ್ರ ಮುಂದೆ ಹೆಂಗಾಗುತ್ತೆ ಗೊತ್ತಿಲ್ಲ ಅನ್ನೋಕೆ ನಾ ಇಲ್ಲೇ ಮಾಡ್ಬೇಕಂತ ಮಾಡೀವಿ, ಇಲ್ಲೇ ಮಾಡ್ತೀವಿ. ಯೋಚನೆ ಎಲ್ಲ ಮಾಡೀವಿ ಗೈಸ್, ಇಲ್ಲೇ ಮಾಡ್ಬೇಕಂತ ಮಾಡೀವಿ, ಇಲ್ಲೇ ಮಾಡ್ತೀವಿ. ನಮ್ಮ ಅಣ್ಣ ಕೆಲ್ಸಕ್ಕೆ ಬೈ ಚಾನ್ಸ್ ಮಿಸ್ ಆಗಿ ಅಲ್ಲಿ ಮಾಡಿದ್ರೆ ಅಲ್ಲೇನು ನೀರಿನ ಅಡ್ವಾನ್ಸ್ ವ್ಯವಸ್ಥೆ, ಟ್ಯಾಂಕ್ ಹಿಂಗೆಲ್ಲ ರೆಡಿ ಮಾಡಿಸ್ಕೊಂಡು ಅಲ್ಲಿನೂ ಮಾಡ್ಬೋದು. ಬಟ್ ದೀಪಾಗ ಎಲ್ಲಿ ಇಷ್ಟ ಅಂದರೆ ಇಲ್ಲೇ ಇಷ್ಟ. ಆಕಿ ಅಲ್ಲಿ ಇಷ್ಟ ಇರ್ಲಾರ್ದ ಸುಮ್ಮನೆ ಶೆಕಿಗೆ ಒಂದು ಅಂಜಿ ಊಟ ಇಲ್ಲೇನು ಒಂದು ಯಾವ್ದಾರ ಟೇಬಲ್ ಫ್ಯಾನ್ರ ಕೂಲರ್ ತಂದು ಏನರ ಮಾಡ್ಬೋದು. ಅಲ್ಲಿ ನಾರ್ಮಲ್ ಟೈಮ್ ಒಳಗೆ ನಮಗೆ ಬಿಸಿಲು, ಊರ ಕಡೆ ಬಿಸಿಲು ಹೆಂಗಂತ ನಿಮ್ಗೆ ಗೊತ್ತು. ಬೆಂಗಳೂರು ವೆದರ್ ಎಲ್ಲದಕ್ಕೂ ಕಂಟ್ರೋಲ್ ಆಗಿಬಿಡುತ್ತೆ. ಚಳಿ ನಾರ್ಮಲ್, ಬಿಸಿಲು ಹೆಚ್ಚು ಇರುತ್ತೆ. ಬಟ್ ನಮ್ಮ ಊರು ಅಂದ್ರೆ ಆದ್ರೆ ನಮ್ಮ ಮಂದಿಗೆ ನಡಿತೈತಿ. ಬಿಸಿಲು ಮಳೆ ಗಾಳಿ ಏನು ಲೆಕ್ಕನ ಅಲ್ಲ ನಮಗೆ. ಆದ್ರೆ ಹೋಟ್ಲಿದ್ದಾಗ ಪಾಪು ಅದಕ್ಕೆ ತ್ರಾಸ ಆಗಬಾರ್ದು. ಬಿಸಿ ನೀರು ಮಾಡ್ಸಿರ್ತಾರಲ್ಲ, ಬಿಸಿ ನೀರು ಹಾಕಿರ್ತಾರ, ಅದ್ರಾಗ ಮತ್ತೆ ಶೆಕಿ ಬಿಸಿಲು. ನಮ್ದು ಬ್ಯಾಸಿಗೆಗೆ ಡೆಲಿವರಿ ಬಂದ್ಬಿಟ್ಟೈತಿ, ಅದಕ್ಕೆ ಬಂದ್ಬಿಟ್ಟೈತಿ. ಏನು ಮಾಡ್ಬೇಕು ಗೊತ್ತಾಗಲ್ತು. ಈಗ ನಮ್ಮ ಮಮ್ಮಿನೂ ಬರ್ತಾರ, ಅವರು ಬರ್ತೀನಿ ಅಂತ ಹೇಳ್ಯಾರ. ಇನ್ನು ನಮ್ಮ ಅಣ್ಣನ ಕೆಲಸ ಬಿಟ್ಟು ಬರ್ಬೇಕು. ಮತ್ತೆ ಅದಕ್ಕೆ ಇವ್ರ ಮಮ್ಮಿ ಬಂದ್ರು, ಇವ್ರ ಅಣ್ಣ ಬಂದ್ರು, ಇವ್ರ ಅಣ್ಣ ಇಲ್ಲಿ ಬಂದ್ರು ಕೆಲಸ ಅಲ್ಲಿ ಹೋಗುತ್ತೆ. ಅವ್ರ ಅಣ್ಣ ಅಲ್ಲೇ ಇದ್ರು ಅವನಿಗೆ ಊಟ ಪಾಠ ಬಟ್ ಯಾವ್ದು ಪ್ರಾಬ್ಲಮ್ ಆಗುತ್ತೆ. ಈ ಲಾಗ್ ಎದಕ್ಕೆ ಮಾಡಕತ್ತೀವಿ ಅಂದ್ರೆ ಸ್ವಲ್ಪ ಜನ ದೀಪಾಕ್ ತವ್ರ ಮನೆಗೆ ಯಾಕೆ ಕಳಿಸಿಲ್ಲ ದೀಪಾ ಅಂದ್ರೆ ದಿನದಾಗೆ ಬಂದ್ಬಿಡ್ತಾರೆ ಅವ್ರು ಇಲ್ಲಿ. ಅಲ್ಲೇ ಡೆಲಿವರಿ ಆಯ್ತು ಅಂದ್ರೆ ಹೀಗೆ ಕಳಿಸ್ಬಿಡ್ಬೋದು, 7 ತಿಂಗಳೊಳಗೆ 8 ತಿಂಗಳೊಳಗೆ ಕಳಿಸ್ಬಿಡ್ಬೋದು. ಇಲ್ಲ ಇಲ್ಲೇ ಅಲ್ಲ ಮತ್ತು ಅಲ್ಲಿ ಯಾಕೆ ಹೋಗೋದಂತ ಅವ್ರನ್ನ ಇಲ್ಲಿ ಕರೆಸ್ತೀವಿ, ಅವರೇ ಇಲ್ಲಿ ಬರ್ತಾರೆ. ಡಿಪೆಂಡ್ ತವ್ರ ಮನೆಗೆ ಕಳಿಸಿಲ್ಲಲ್ಲ, ತವ್ರ ಮನೆಯವರು ಬಂದಿಲ್ಲಲ್ಲ ಅನ್ನಕತ್ತಿದ್ರಿ. ಅದ್ರ ಸಂಬಂಧ ಹಿಂಗೆ ಆಗೈತಿ. ಅದ್ರ ಸಂಬಂಧ ಅದನ್ನು ಹೇಳಕ್ಕೆ ಲಾಗ್ ಮಾಡಿದ್ವಿ. ಮತ್ತು ಸ್ವಲ್ಪ ಜನ ಮತ್ತು ಹಿಂಗೆ ಬಿಡ್ಬೋದು, ಮತ್ತು ಮುಂದೆ ಹೇಳ್ಬೋದಿತ್ತು. 7 ತಿಂಗಳಿಗೆ 8 ತಿಂಗಳಿಗೆ 5 ತಿಂಗಳಿಗೆ ಹೋಗ್ತಾರೆ ಒಬ್ಬೊಬ್ರು. ದಿನ ದೀಪ ಇಲ್ಲೇ ಅದಾಳ ಅಂತ ಕಮೆಂಟ್ಸ್ ಬರ್ತಿರ್ತಾವೆ. ಅದ್ರ ಸಂಬಂಧ ಹೀಗೆ ಲಾಗ್ ಮಾಡಕತ್ಬಿಟ್ಟು ಇದು ಹಿಂಗೆ ಮಾತಾಡ್ಕೋತ ಸ್ಟೋರೇಜ್ ಫುಲ್ಲಾಗಿ ಆಟೋಮೆಟಿಕ್ ಕಟ್ ಆಗಿಬಿಡ್ತಾವೆ. ಅದು ತೊಗೊಂಡ್ವಿ ಕೈಯಾಗ. ಮತ್ತೇನು ಹೇಳ್ತಿದ್ದೀಪ? ಮತ್ತೇನಿಲ್ಲ, ಈಗ ಹೋಗ್ಬೇಕು ನೆಕ್ಸ್ಟ್ ಮಂತ್. ಇಲ್ಲಿ ಯಾವಾಗಂದ್ರೆ ಏಪ್ರಿಲ್ ತಿಂಗಳೊಳಗೆ ಹೋಗಬೇಕು. ಸ್ಕ್ಯಾನಿಂಗ್ ಹೋಗಿ 7 ಮಂತ್ ಸ್ಕ್ಯಾನಿಂಗ್ ಮಾಡ್ಸ್ಕೊಂಬರ್ಬೇಕು. 6 ಮಂತ್ದಿಲ್ಲ, 5 ಮಂತ್ ಮಾಡ್ಸ್ಕೊಂಬಂದೀವಿ. ಒಮ್ಮೆ ಈಗ 7 ಮಂತ್ಗೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಮತ್ತು ಅವಾಗ ಡೇಟ್ ಯಾವ್ದು ಕೊಡ್ತಾರೆ ವಾಪಸ್ ಎಲ್ಲ ಅದನ್ನು ಹೇಳ್ತಿರ್ಬೇಕಾದ್ರೆ ಹೋಗಿ. ಎಲ್ಲಿ ನನಗೆ ದೊಡ್ಡ ಕನ್ಫ್ಯೂಸ್ ಅಂದರೆ ಅದೇ ಆಗಾಕತ್ತೈತಿ. ಹಾಗೆ ಅಪ್ಡೇಟ್ಸ್ ಕೊಡ್ತಿರ್ತೀವಿ, ಏನೇನು ಆಗುತ್ತೆ ಏನೇನಿಲ್ಲ ಅಂತ ತಿಳಿಸ್ತಿರ್ತೀವಿ. ನಮಗೂ ಚೇಂಜ್ ಆಗ್ತಿರುತ್ತೆ ಯಾವ ಟೈಮ್. ನಾವು ನೀವು ನೋಡಿರ್ತೀರಿ ನಮ್ಮ ಲಾಗ್ ಫಸ್ಟಿಂದ ಯಾರು ನೋಡ್ಕೊಂಡು ಬಂದಿರ್ತೀರಿ. ನಾವು ಒಂಥರ ವಿಚಿತ್ರ, ಯಾವ ಟೈಮಿಗೆ ನಮ್ಮ ಲೈಫ್ ಒಳಗೆ ಏನು ನಡೆಯಾಗತ್ತೈತೆ ಅನ್ನೋದು ನಮಗೆ ಗೊತ್ತಿರಲ್ಲ. ಹಿಂಗೆ ನಡೆಯಾಗತ್ತೈತೆ ಅಂತ ಹೇಳ್ತೀವಿ, ವಾಪಸ್ ಹಿಂಗೆ ಉಲ್ಟಾ ಆಗ್ಬಿಡುತ್ತೆ. ಹಿಂಗೆ ನಡೆಯಾಗತ್ತೈತೆ ಅಂತ ಹೇಳ್ತೀವಿ. ಹಿಂಗೆ ಅಂತಿದ್ರಲ್ಲ ಹಂಗಂತ ನೀವು ಕೇಳಂಗಿಲ್ಲ. ಯಾಕಂದ್ರೆ ನಾವು ಹೆಂಗೆ ನಡೆಯಾಗತ್ತೈತೆ ಹಂಗೆ ತೋರಿಸ್ತಿರ್ತೀವಿ. ಹಿಂಗೆ ಒಂಟೈತೆ ಜೀವನ ಅಂತ ತೋರಿಸೋದು. ದೀಪಂದ ಡೆಲಿವರಿ ಅಂತೂ ಹಿಂಗೆ ಐತಿ. ಅದಕ್ಕೆ ತವ್ರ ಮನೆಗೆ ಕಳಿಸಿಲ್ಲ. ಇಲ್ಲ ಅಲ್ಲೇ ಆಗತ್ತಂದ್ರೆ ಅಲ್ಲಿಗೆ ಕಳಿಸ್ಬಿಡ್ತೀನಿ. ಇನ್ನೊಂದು 7 ಮಂತ್ ಸ್ಕ್ಯಾನಿಂಗ್ ಮುಗಿಸ್ಕೊಂಡು ಕಳಿಸ್ಬಿಡ್ತೀನಿ. ಕಳಿಸ್ಲಿಲ್ಲ ಅಂದ್ರೆ ತಿಳ್ಕೊಂಬಿಡ್ರಿ ಇಲ್ಲೇ ಮಾಡ್ತೀವಂತ ಅಷ್ಟೇ. ಸಣ್ಣಗೆ ನಮಗೆ ಹೇಳಾರಂಗೆ ಬರ್ತಾರಂತ, ಲಾಗ್ ಮಾಡಕತ್ತಾರಂತ ನೋಡ್ರಿ. ಈಗ ಹೇಳಾರಕ್ಕೆ ಏನು ಮಾಡತ್ತಾರ್ರಿ, ತಿನ್ನಕತ್ತಾರ ಕುಂತಾರಂತ. ನಾವು ಕುಂತೀವಿ. ಏನು ಅಲ್ಲಿಗೆ ಅಡಿಗೆ ಊಟ ನಾವು ಊಟ ಕೊಡಾಕತ್ತಿದ್ಲು. ಊಟ ಕೊಡಾಗ ಫಸ್ಟಿಗೆ ರೊಟ್ಟಿ ಸ್ವಲ್ಪ ಸಾರು ಹಾಕೊಂಡ್ ಬಂದ್ಗಳೇ ಸಾರು ಆರಿತ್ತು. ನಾವು ಉಪ್ಪು ಸಿಟ್ಟು ಬಂತು. ಆ ಸಾರಿದ್ದು ಇದು ಸಾರು ಆರಿದ್ರೆ ಇಷ್ಟ ಆಗಲ್ಲ. ಬೈಬಿಟ್ಟ, ಏಯ್ ಸುಂತ ಗೊತ್ತಾಗಲ್ಲ ನಿನಗೆ ಯಾರು ಆರಿದ್ದು ಸಾರು ಹಾಕೊಂಡ್ ಬರ್ತಾರ ನಿದಕ್ಕ ಅಂತ. ಬೇಸ ಕೂತು ಕೊತ್ತ ಕುದಿತಿರ್ಬೇಕು ನೋಡು.
ಬಿಸಿ ಮಾಡ್ಕೊಂಡು ಹಾಂ ಟವಲ್ ಮೇಲೆ ಕೂತಿದ್ದ ಟವಲ್ ಮೇಲೆ ಕೂತಿದ್ದ ಈಗ ಚಮಚದಾಗ ಒಂದ್ ಚಮಚ ಮೇಲೆ ಹಾಕ್ಬೇಕಂತೇಳಿ ಬಂದ ತಳ ಒಂದ್ ಪ್ಲೇಟ್ ಹಿಡ್ಕೊಂಡ್ ಬರ್ಬೇಕಿಲ್ಲ ಚಮಚಕ್ಕ ಡೈರೆಕ್ಟ್ ನಮ್ಮ ಅಪ್ಪಗ ಅಂಜಿ ಹಿಂಗ್ ಮಾಡ್ಕೊಂತ ಕೊಡಿ ಮೇಲೆ ಬಿಸಿ ಬಿಸಿ ಸಾರ್ ಚಲ್ ಬಿಟ್ರು ಚೊರ್ರ ಇರ್ಬೇಕು. ಸುಡ್ತಾವ ಏನು ತೊಡೆ ಹಾಕ್ತೀನಿ ಸ್ಟಾರ್ಟಿಂಗ್ ಸಾರ್ ಹಾಕ್ತಾರೆ ತೊಡಿ ಮೇಲೆ ಸಾರ್ ಹಾಕ್ತಾರೆ ಊಟ ಓಡಿ ಅವ್ರು ಮಾಡೋದಕ್ಕೆ ನಗು ಬರ್ತದೆ. ತೊಡಿ ಮೇಲೆ ಸಾರ್ ಹಾಕಿದ್ರು ಮತ್ತೆ ಅದಕ್ಕೆ ನಗು ಗೊತ್ತಿಲ್ಲ ನನಗ ಸಾರು ಕೊತ್ತ ಕುದಿಸ್ಕೊಂಬ ಅಂದ ಹಿಂಗ ತಂದಾಳ ಹಿಂಗ ಅಳಗಾಡ್ತಾವಲ್ಲ ಸನೆ ಬಂದಾಗ ನಾವು ಒಪ್ಪ ತಾಟ ಅದು ಟವೆಲ್ ಇಟ್ಟ ತೊಡಿಗೆನೆ ಇಷ್ಟು ಮ್ಯಾಲ ಬರ್ತದ 2 ಹನಿ ಸಕ್ಕನೆ ಚೆಲ್ಬಿಟ್ಟು ಹೊಂಟಾರ ಗಾಯ್ಸ್ ಮನೆಗೆ ಬಾಯ್ ಹೇಳ್ಬಿಡ್ರಿ. ಓಕೆ ಗೈಸ್ ಲೆಟ್ಸ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನೈಟ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾನೆ ಈಗ. ಬಾಯ್, ಹುಷಾರಾಗಿ ಹೋಗ್ರಿ. ಸೊ ಗಾಯ್ಸ್ ಅವರು ಮನೆಗೆ ಹೋದ್ರು, ನಾವು ಊಟ ಮಾಡಿ ಮಕ್ಕಳು ಟೈಮ್ 10:30 ಆಗೈತಿ. ಒಂದು ಪಿಕ್ಚರ್ ನೋಡಿದ್ವಿ, ಯಾವಾಗ ವಾರಕ್ಕೆ ಒಂದ್ಸಲ ಅಷ್ಟೇ ಪಿಕ್ಚರ್ ನೋಡ್ತೀವಿ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀವಿ. ಈಗ ಊಟ ಮಾಡಿ ಮಲ್ಕೊಳ್ಳೋಮು, ಮುಂಜಾನೆ ಸಿಗು. ಗೈಸ್ ಗುಡ್ ಮಾರ್ನಿಂಗ್. ಎಲ್ಲರೂ ಏನು ಮಾಡಾಕತ್ತೀವಿ? ದೀಪ ಎದ್ದು ಮುಂಜಾನೆ ಏನು ಮಾಡಾಕತ್ತಿ? ಮುದ್ದೆ ಮಾಡ್ತಾರ ಮತ್ತೇನ್ ಮಾಡ್ತಾರ? ಮುದ್ದೆ ಮಾಡಾಕತ್ತ. ಮುದ್ದೆ ಜೊತೆ ಇನ್ನೊಂದೇನು ಮಾಡಿ? ಸಾಂಬಾರ್ ಮಾಡಿ. ಅಲ್ಲ, ನನಗೇನು ಮಾಡಿ? ನಿನ್ಗೊಂದು ಕೊಟ್ಟಿನಿ. ಇಲ್ಲ ನೋಡ್ರಿ, ತೋರಿಸಿದ ಕ್ಯಾಮ್ರಾ ಹಿಡಿದು ತೋರಿಸಿದ್ರು, ಕಾಣುತ್ತೇನು ನೋಡ್ರಿ ಗೈಸ್. ತಾನೇ ಒಗ್ಯಾಕಿ, ನಾ ಏನು ಒಗ್ಯಾವಲ್ಲ. ಆ ಹಿಟ್ಟಿನ ಕೈ ತೊಗೊಂಡು ಹಿಂಗೆ ಹೊಡೆದ, ಆ ಹಿಟ್ಟು ಹತ್ತುತ್ತ ಅನ್ನೋದು ಅರು ಇಲ್ಲಿಗೆ. ಮುದ್ದೆ ತಿಂದು ಮನಿಕೆಂಬಿಡೋದಾನ ಇಲ್ಲ, ಕೆಲಸ ಮಾಡೋದು. ಕೆಲಸದ ಮಕ್ಕೊಂಡ್ರು ಹೆಂಗೆ ತರಕಾರಿ ಸಾಂಬಾರು ದಿನ ನಮ್ಮ ಮನ್ಯಾಗ ಏನು ಅಡಿಗೆ ಏನಿಲ್ಲ, ಟು ಜಡ್ ಗೊತ್ತಿರುತ್ತೆ ಗೈಸ್. ನೀವು ಈ ಹೊತ್ತು ಏನು ತಿಂದು ಏನು ತಿನ್ನಾಗತ್ತೆ. ಮಂಗಳವಾರ ನಿನ್ನೆ ಪಲಾವ್ ಮಾಡಿದ್ನಲ್ಲ, ಅದಕ್ಕೆ ಒಂದು ಸ್ವಲ್ಪ ತರಕಾರಿ ಹಾಕಿ ಸಾಂಬಾರು ಮಾಡೀನಿ, ಮುದ್ದೆ ಮಾಡೀನಿ. ರೊಟ್ಟಿ ಮಾಡೋಕ್ಕಾಗಿಲ್ಲ ಇವತ್ತು, ಮಂಗಳವಾರ ಪೂಜೆ ಮಾಡ್ಬೇಕು. ನಾನು ತಿಂದು ಪೂಜೆ ಮಾಡಬೇಕು. ಇಲ್ಲಾಂದ್ರೆ ನನಗೆ ಒಂಥರ ಈಗ ಪ್ರೆಗ್ನೆಂಟ್ ಇದ್ದಾಗ ಸ್ವೀಟ್ ಬಂದುಬಿಟ್ನೆ ಅಂದ್ರೆ ಸಂಕಟ ಆಗಿಬಿಡ್ತೈತೆ ನಾನು. ನಾನು ಇನ್ನೊಂದ್ಸಲ ಓ ಮನಾಗತ್ತಿದ್ದಲ್ಲ ಅಣ್ಣ ಏನೋ ಜಪ ಮಾಡಾಕತ್ತಿದ್ಲಕ್ಕಿ. ಓಂ ಸಹನಾ ಅಂತ ಬಂದ್ ಮಾಡಿಲ್ಲ, ಕ್ಯಾಮ್ರಾ ಆನ್ ಮಾಡೋಣ. ಓಕೆ ಗೈಸ್, ನೆಕ್ಸ್ಟ್ ಲಾಗ್ ಒಳಗೆ ಸಿಗುಮ್ರಿ. ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ಲಾಗ್ ಒಳಗೆ ಸಿಗುಮ್. ಅಲ್ಲಿವರೆಗೂ ನೋಡ್ತಾ ಇರಿ, ನಗ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ರಿ ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನಲ್ನ. ಬಾಯ್ 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 ಬಾಯ್.